ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು, ವಿಶೇಷವಾಗಿ ಡಿ ಕೆ ಸುರೇಶ್ ಮತ್ತು MLC ರವಿಯಣ್ಣವರ ಸಹಕಾರದಿಂದ ಇವತ್ತು 17 ಕೋಟಿ ವೆಚ್ಚದಲ್ಲಿ ಈ ರಸ್ತೆ ಭೂಮಿ ಪೂಜೆಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಗದ್ಗೆ ಮಠದ ಶ್ರೀಗಳು ಮತ್ತು ಬಸವಣ್ಣದೇವರ ಮಠದ ಶ್ರೀಗಳ ಕೈಲಿ ಭೂಮಿ ಪೂಜೆ ಮಾಡಿಸ್ತೀನಿ ಅಂತ ಹೇಳಿ ನಾನು ಮೊದಲೇ ಮಾತನ್ನು ಕೊಟ್ಟಿದ್ದೆ. ಅದರಂತೆ ಇವತ್ತು ನುಡಿದಂತೆ ನಡೆದಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಇಲ್ಲೆಲ್ಲ ನಗರಸಭೆಯ ಸದಸ್ಯರುಗಳು, ಮುಖಂಡರುಗಳು, ವಿಶೇಷವಾಗಿ ನಮ್ಮ ವಾಸಣ್ಣ, ನಮ್ಮ ನಾರಾಯಣಗೌಡರು ಮತ್ತು ಗಣೇಶಣ್ಣ, ಎಲ್ಲ ಸಂಘಟಕರು, ಎಲ್ಲ ಹೆಸರು ಹೇಳಿದ್ರೆ ಭಾಳ ಉದ್ದಾಯತೆ, ಯಾರು ತಪ್ಪು ತಿಳ್ಕೊಬೇಡ್ರಿ. ಎಲ್ಲ ನನ್ನ ನಗರ ಪ್ರದೇಶ ವ್ಯಾಪ್ತಿಯ ಮುಖಂಡರುಗಳು ತುಂಬ ಸಹಕಾರವನ್ನು ಕೊಟ್ಟಿದ್ದೀರಾ. ಅದರಂತೆ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದಂಥ ಲತಾ ಹೇಮಂತ್ ಕುಮಾರ್ ಅವ್ರಿಗೆ, ನಮ್ಮ ಹೇಮಂತಣ್ಣವ್ರಿಗೆ ನಾನು ಈ ಕ್ಷೇತ್ರದ ಸೇವಕನಾಗಿ ಸ್ವಾಗತವನ್ನು ಬಯಸ್ತೇನೆ. ಬೆಂಗಳೂರು ನಗರಕ್ಕೆ ಒತ್ತುಕೊಂಡಿರ್ತಕ್ಕಂಥ ಒಂದು ಪಟ್ಟಣ. ಇನ್ನೊಂದು ಕೆಲವೇ ವರ್ಷಗಳಲ್ಲಿ ನೆಲಮಂಗಲ ಬೇರೆ ಅಲ್ಲ, ಬೆಂಗಳೂರು ಬೇರೆ ಅಲ್ಲ. ನೆಲಮಂಗಲ ಪಟ್ಟಣ ಈಗಾಗಲೇ ಬೆಂಗಳೂರು ಜೊತೆ ಸಮ್ಮಿಳನ ಆಯ್ತಾ ಇರ್ತಕ್ಕಂಥ ಸಂದರ್ಭ. ಆದರೆ ಅಭಿವೃದ್ಧಿಯಲ್ಲಿ ತಗೊಂಡು ನೋಡಿದ್ರೆ ನೆಲಮಂಗಲನ ಅಧ್ಯಯನ ಮಾಡಿದ್ರೆ 10ಕ್ಕೆ 2 ಮಾರ್ಕ್ಸ್. ಮೊದಲಿಂದ ಯಾಕೋ ಏನೋ ಒಂಥರ ಶಾಪಗ್ರಸ್ತವಾಗಿತ್ತು ಅಭಿವೃದ್ಧಿ ವಿಚಾರದಲ್ಲಿ. ನಾವು ನೆರೆಯ ಕ್ಷೇತ್ರಗಳಿಗೆ ನೀವು ಮಾಡಿದ್ರೆ, ನಾವು ಹೊಸಕೋಟೆ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ದೇವನಹಳ್ಳಿ ಇರ್ಬೋದು, ಈ ಭಾಗಕ್ಕೆ ಬಂದರೆ ಇನ್ಯಾವುದೇ ಬನ್ನಿ, ರಾಮನಗರ, ಚನ್ನಪಟ್ಟಣ ಎಲ್ಲರೂ ಬನ್ನಿ, ಜನಸಂಖ್ಯೆಯಲ್ಲಿ ಜಮೀನು ಬೆಲೆ ಬೇರೆ ಎಲ್ಲದಕ್ಕಿಂತ ಜಾಸ್ತಿನೇ ನೆಲಮಂಗಲದಲ್ಲಿ. ಜಮೀನು ತೊಗೊಳಕ್ಕಾಗಲ್ಲ, ಸೈಟ್ ತೊಗೊಳಕ್ಕಾಗಲ್ಲ. ಆದರೆ ಅಭಿವೃದ್ಧಿಲಿ ಮಾತ್ರ ಇವತ್ತು ಒಳಚರಂಡಿ ಇಲ್ಲ, ಒಂದು ಸುಸಜ್ಜಿತವಾದಂಥ ಒಂದು ಪುರಸಭೆ ಒಂದು ಕಟ್ಟಡ ಇಲ್ಲ, ಒಂದು ಆ ತಾಲೂಕಿಗೆ ಆಡಳಿತ ಕೊಡ್ತಕ್ಕಂಥ ಒಂದು ತಾಲೂಕು ಆಡಳಿತ ಕಚೇರಿ ಇವತ್ತಿಗೂ ಇಲ್ಲ, ಒಂದು ಸುಸಜ್ಜಿತವಾದಂಥ ಬಸ್ ಸ್ಟ್ಯಾಂಡ್ ಇಲ್ಲ, ಒಂದು ಕುಡಿಯೋ ನೀರಿನ ಶಾಶ್ವತವಾದಂಥ ಯೋಜನೆ ಇವತ್ತಿಗೂ ನೆಲಮಂಗಲಕ್ಕಿಲ್ಲ. ಇಲ್ಲ ಹೊರಗಡೆಯಿಂದ ಇದೆಯಾ, ಬರೀ ಬೋರ್ವೆಲ್ ನೀರು ಮೇಲೆ ನೀವು ಇವತ್ತು ಇರ್ತಕ್ಕಂಥದ್ದು. ಒಂದು ರಸ್ತೆ ಸಂಪರ್ಕ ಇವತ್ತಿಗೂ ಒಂದು ರಸ್ತೆ ಸಂಪರ್ಕ ಇಲ್ಲ. ಹೀಗೆ ನಾವು ಗೃಹ ಬಗೆಯೋದಿಲ್ಲ, ನಂಬಿಕೆನ ನಾವು ಪೂರೈಸ್ತೀವಿ. ಈ ನೆಲಮಂಗಲದ ಸಮಗ್ರ ಅಭಿವೃದ್ಧಿಗೆ ನಾವೆಲ್ಲ ಆಶೀರ್ವಾದ ಮಾಡ್ತೀವಿ. ನೀವು ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕಳಿಸಿ ಅಂತ ಹೇಳಿ ತಾವು ಎಲ್ಲ ಅಭೂತಪೂರ್ವವಾಗಿ ಶ್ರೀನಿವಾಸರವ್ರಿಗೆ ಆಶೀರ್ವಾದವನ್ನು ಮಾಡಿದ್ರೆ 30,000ಕ್ಕೂ ಅಧಿಕವಾದಂಥ ಮತಗಳನ್ನು ಜಾತಿ ಭೇದ ವರ್ಗ ಎಲ್ಲವನ್ನ ಮರೆತು ಅವ್ರಿಗೆ ಆಶೀರ್ವಾದ ಮಾಡಿದ್ರೆ, ಆ ಆಶೀರ್ವಾದ ಮಾಡಿದಂಥ ಹಿನ್ನೆಲೆಯಲ್ಲಿ ತಮ್ಮ ಆಶೀರ್ವಾದವನ್ನು ಪಡೆದು ಶ್ರೀನಿವಾಸರವರು ಆಯ್ಕೆಯಾಗಿ ಶಾಸಕರಾದ ಮೇಲೆ ನೀವೆಲ್ಲ ನೋಡ್ತಾ ಇದ್ದೀರಿ ಬದಲಾವಣೆಯ ಗಾಳಿ ಯಾವ ರೀತಿ ಬೀಸ್ತಾ ಇದೆ ಅಂತ ಹೇಳಿ. ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತವಾಗಿವೆ ರಾಜ್ಯ ಸರ್ಕಾರದಲ್ಲಿ, ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥ ನಮ್ಮ ವಿರೋಧಿಗಳು ಮಾತಾಡ್ತಾರಲ್ಲ, ಅವ್ರು ಬಂದು ನೆಲಮಂಗಲದಲ್ಲಿ ನೋಡ್ಬೇಕು ಏನೋ ನಿಜಾನ ಸುಳ್ಳು. ನೆಲಮಂಗಲದಲ್ಲಿ ಏನು ಅಭಿವೃದ್ಧಿ ಆಗ್ತಾ ಇದೆ, ಏನಿವತ್ತಿನ ಅಭಿವೃದ್ಧಿಯ ಒಂದು ಬದಲಾವಣೆಯ ಪರ್ವ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನ ನೋಡಬೇಕು ಅಂತಂದ್ರೆ ನೆಲಮಂಗಲಕ್ಕೆ ಬರಬೇಕು. ನಾನು ಬುದ್ಧಿಯವ್ರನ್ನ, ಬಸವಣ್ಣದೇವರ ಮಠದ ಬುದ್ಧಿಯವ್ರನ್ನ ಕೇಳಿದೆ, ತಡೆಯಪ್ಪ ಏನು ಬುದ್ಧಿಯವ್ರ ಬಾಯಲ್ಲಿ ಏನು ಬರ್ತದೆ ಕೇಳೋಣ ಅವ್ರದ್ದು ಅಂತೇಳಿ, ಹೆಂಗೆ ಬುದ್ಧಿ ವಿಚಾರ ನಿಮ್ಮ MLA ಹೆಂಗೆ ಬುದ್ಧಿ ಅಂತ ಅವ್ರು ಬೆಂತಟ್ಟಿ ಮನದುಂಬಿ ಹೇಳಿದ್ರು. ಒಳ್ಳೆ MLA ಕೊಟ್ಟಿದ್ದೀರಿ ಕಣಪ್ಪ, ನಿಜವಾಗ್ಲೂ ಬೆಳಗ್ಗೆ ಎದ್ದು ಒಳ್ಳೆ ಕೆಲಸ ಮಾಡ್ತಾವ್ರೆ, ಅವ್ರಿಗೆ ಇನ್ನಷ್ಟು ಸಹಕಾರ ಇಲ್ಲಪ್ಪ. ನೆಲಮಂಗಲ ಸಮಗ್ರವಾದಂಥ ಅಭಿವೃದ್ಧಿ ಅದೇ ನಮ್ಮ ನಿರಂತರವಾದಂಥ ಆಶೀರ್ವಾದ ಅವ್ರ ಮೇಲೆ ಸದಾಕಾಲ ಇರ್ತದೆ ಅಂತ ಮನದುಂಬಿ ಆಶೀರ್ವಾದ ಮಾಡಿದ್ರು. ಯಾಕಂತಂದ್ರೆ ಅವರು ದೇವರು ನಡೆದಾಡುವ ದೇವರುಗಳವರು. ಸನ್ಯಾಸವನ್ನು ಸ್ವೀಕಾರ ಮಾಡಿ ಸಮಾಜಕ್ಕೆ ಆಧ್ಯಾತ್ಮಿಕವಾದಂಥ ನಮ್ಮ ಬೋಧನೆಯನ್ನ, ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಸಮಾಜದ ಸೇವೆಯನ್ನು, ನಾವಂತರ ಸಮಾಜ ಸೇವೆ ಮಾಡಿದ್ರೆ ಅವ್ರ ಮಾರ್ಗದರ್ಶನ ಅತ್ಯವಶ್ಯಕ. ಈಗ ಏನಿದ್ದಾರೆ ನಮ್ಮ ಬುದ್ಧಿಯವರು, ಅವ್ರಿಗೆ ನಮ್ಗೆ ಸನ್ಮಾರ್ಗವನ್ನು ತೋರ್ಕೊಡ್ತಕ್ಕಂಥವ್ರು. ನಮಗೆಲ್ಲ ನಮ್ಮ ತಾಳ್ಮೆ, ಸಹನೆ, ಶಾಂತಿ, ಪ್ರೀತಿ, ಪ್ರೇಮ ಅಂಥದ್ದನ್ನು ನಾವೆಲ್ಲಿ ಬರ್ತದೆ ಅಂತಂದ್ರೆ ಇಂಥ ಮಠಾಧ್ಯಕ್ಷರುಗಳಿಂದ, ಇಂಥ ಸನ್ಯಾಸವನ್ನು ಸ್ವೀಕಾರ ಮಾಡಿ ತಮ್ಮ ಜೀವನವನ್ನೇ ಸಮಾಜದ ಸೇವೆಗಾಗಿ ಮುಡುಪಾಗಿರ್ತಕ್ಕಂಥ ಇಂಥ ಮಹಾನ್ ಭಾವರುಗಳು. ಅವರೇನು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ, ಯಾರನ್ನೂ ಹೊಗಳಬೇಕಾದ ಅವಶ್ಯಕತೆನೂ ಇಲ್ಲ, ಯಾರ್ದು ಮುಲಾಜು ಇಲ್ಲ ಅವ್ರಗಳಿಗೆಲ್ಲ. ಅವ್ರೇನಾದ್ರು ಇದ್ದುದನ್ನು ನೇರವಾಗಿ ಹೇಳ್ತಾರೆ. ಅವರು ಮನದಾಳದ ಮಾತುಗಳನ್ನು ಹೇಳಿದ್ರೆ ನಮಗೆ ಸಮಾಧಾನ ಆಯಿತು. ಭಾವಿಸಿದ್ದೀನಿ. ಸೊಂಡೆಗೊಪ್ಪ ರೋಡ್ ಹೋದ್ರೆ ಯಾವುದೋ ದೇವ್ರದ ಮನೆಗೆ ಬೂತದ ಮನೆಗೆ ಹೋಗೋ ರೋಡ್ ಆಗಿತ್ತು. ಇವತ್ತು ಆ ರೋಡ್ ಡಬಲ್ ರೋಡ್ ಮಾಡೋ ಕೆಲಸ ಮಾಡ್ತಾಯಿದ್ರೆ ನಮಗೂ ಸಹ ನಾನೇನೋ ಇಲ್ಲಿ ಜಾಮ್ ಆಗ್ಬಿಡ್ತದೆ, ಪಿಣ್ಯ ಇಲ್ಲ ಸೊಂಡೆಗೊಪ್ಪದ ಮೇಲೆ ಬೆಂಗಳೂರಿಗೆ ಹೋಗ್ತೀನಿ ಅಂದರೆ ನಮ್ಮ ತಂದೆಯವರು ಬೈ ಹೋಗ್ತಾರೆ, ಯಾರು ಮಾಡೋದು ಮಾತ್ರ ಹೋಗ್ಬೇಡ ನಾವು. ಹಂಗಾಗಿ ಇವತ್ತು ಅಂಥ ರಸ್ತೆ
ತುಂಬ ದುರ್ಗಮವಾದಂಥ ರಸ್ತೆಯಲ್ಲಿ ಇವತ್ತು ನಮ್ಮ ಶಾಸಕರು ವಿಶೇಷವಾಗಿ ಅನುದಾನ ತಂದು ಇವತ್ತು ಡಬಲ್ ರೋಡ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ನನ್ನ ಪರವಾಗಿ ನೆಲಮಂಗಲದ ಜನತೆ ಪರವಾಗಿ ವಿಶೇಷವಾಗಿ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಭಾಗದಲ್ಲಿ ಸೊಂಡೆಗೊಪ್ಪ ರೋಡ್ ಭಾಗದಲ್ಲಿ ನಮ್ಮ ತಾಲೂಕಿನ ವ್ಯಾಪ್ತಿಗೆ ಏನು ಸಿಗುತ್ತೆ ಅದಕ್ಕಿಂತ ಹೆಚ್ಚಿನ ಲೇಔಟ್ಗಳು ಇವತ್ತು ಯಲಹಂಕ ಕ್ಷೇತ್ರದ ಭಾಗದಲ್ಲಾಗಿದೆ. ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸುಮ್ಮನೆ ಹಿಂಗೆ ಕ್ರೌಡಲ್ಲಿ ಇರೋದನ್ನೆಲ್ಲ ಜನ ಯಾರು ಬಂದವರೇ ಅಂತ ನೋಡ್ತಾ ಇದ್ದೀನಿ. ಈ ಭಾಗದಲ್ಲಿ ಅಷ್ಟೇ ಜನಗಳು ಕಡಿಮೆ ಬಂದವರು. ನಾನು ವಿಶೇಷವಾಗಿ ಮನವಿ ಮಾಡ್ತಿರ್ತೀನಿ, ನಿಮ್ಮ ಭಾಗದಲ್ಲಿ ಏನು ಅಭಿವೃದ್ಧಿ ಆಗುತ್ತೆ ಆ ಸ್ಥಳೀಕರು ನಿಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ಬಂದರೆ ನಿಮ್ಮೊಂದು ಮಾಹಿತಿ ಸಿಗುತ್ತೆ. ಯಾವ ರೀತಿ ಕೆಲಸ ಆಗ್ತಾಯಿದೆ, ಏನು ಕೆಲಸ ಮಾಡ್ಕೊಂಡು ನಾವು ಯಾವ ರೀತಿ ಅದನ್ನು ಕೆಲಸ ಮಾಡಿಸ್ಕೊಬೇಕಾಗುತ್ತೆ ಅಂತ ನಿಮಗೂ ಒಂದು ಮಾಹಿತಿ ಇರುತ್ತೆ. ಯಾವುದೇ ಸಾಮಾಜಿಕ ಇದರಲ್ಲಿರ್ಬೋದು, ರಾಜಕೀಯ ಕಾರ್ಯಕ್ರಮಗಳಿರ್ಬೋದು, ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಇವೆಲ್ಲರೂ ಬಂದು ಪಾಲ್ಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನಾದರೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಶಾಸಕರ ಬಗ್ಗೆ ನಾನೇನು ದೊಡ್ಡ ಮಾಡೋಕ್ಕೆ ಹೋಗಲ್ಲ. ಹಾಗೆ ಹಲವಾರು ನಮ್ಮ ರೇವಣ್ಣವರು ಹೇಳಿದರು. ಇವತ್ತು ಕಾವೇರಿ ನೀರು ತರುವಂಥದ್ದು ಇರ್ಬೋದು, UGD ಇರ್ಬೋದು, ನೆಲಮಂಗಲ ಬೇರೆ ಇಲ್ಲ, ಬೆಂಗಳೂರು ಬೇರೆ ಇಲ್ಲ ಇವತ್ತು. ಬಟ್ ಅಭಿವೃದ್ಧಿ ಮಾತ್ರ ತುಂಬ ಹಿಂದುಳಿದಂಥ ವ್ಯವಸ್ಥೆ ಆಗಿತ್ತು. ಇಡೀ ನಾನು ಬೆಂಗಳೂರು ಗ್ರಾಮಾಂತರಕ್ಕೆ ನಾವು ಯೋಚನೆ ಮಾಡಿದ್ರೆ ನೆಲಮಂಗಲ ಏನು ಜನಸಂಖ್ಯೆ ಆಗ್ತಿರೋ ರೀತಿ ನೋಡಿದ್ರೆ ಅಭಿವೃದ್ಧಿಯಲ್ಲಿ ತುಂಬ ಕಡಿಮೆ ಇತ್ತು. ಅದನ್ನು ಹೋಗಾಡಿಸೋವಂಥ ಕೆಲಸ ಪ್ರಾಮಾಣಿಕವಾಗಿ ಶಾಸಕರು ಶ್ರೀನಿವಾಸ ಮಾಡಿದ್ದಾರೆ. ನಾನು ನಿಮ್ಮ ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನೆಲ್ಲ ಕೆಲಸ ಕಾರ್ಯಗಳಿಗೂ ಸದಾ ನಾನು ಇವತ್ತೇನಾದರೂ ಅಭಿವೃದ್ಧಿ ನಾನು ಮಾಡ್ತಾ ಇದ್ದೀನಿ, ಆಟ ಹಿಡಿತಾ ಇದ್ದೀನಿ, ಅದೆಲ್ಲದಕ್ಕೂ ಸ್ಪಂದಿಸ್ತಾ ಇದ್ದಾರೆ. ಅದೆಲ್ಲದಕ್ಕೂ ಒಂದು ನನಗೆ ಶಕ್ತಿಯನ್ನು ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೆ ವಿಶೇಷವಾಗಿ DK ಶಿವಕುಮಾರ್ ಅವರು, DK ಸುರೇಶ್ ಅವರು ಮತ್ತು MLC ರೇವಣ್ಣ ಅವರು. ನಾನು ಯಾವ ಇಲಾಖೆಗೆ ಹೋದರೂ ಸಹ ನನಗಲ್ಲೇ ಇವರು DK ಶಿವಕುಮಾರ್ ಇವ್ರು ಕೆಲಸ ಮಾಡಿಕೊಡ್ಲಿಲ್ಲ ಅಂದರೆ DCM ಶಿವಕುಮಾರ್ ಸಾಹೇಬರು ಮಾತನಾಡ್ತಾರಪ್ಪ, DK ಸುರೇಶ್ ಅವ್ರು ಕೇಳ್ತಾರೆ, MLC ರೇವಣ್ಣ ಅವ್ರು ಕೇಳ್ತಾರೆ. ಹಾಗಾಗಿ ಅವ್ರು ಬರೋಕ್ಕೆ ಮುಂಚೆ ಒಂಥರ ಕೆಲವರು ಮಂತ್ರಿಗಳು ನನಗೆ ರೇಗಿಸ್ತಾ ಇರ್ತಾರೆ. ಶರ್ಮಾತ್ಮನ್ ಕಾಟ ಬೇಕಾದ್ರೆ ತಪ್ಪಿಸ್ಕೋಬೋದು, ನೆಲಮಂಗಲ ಶ್ರೀನಿವಾಸ್ ಕಾಟ ಮಾತ್ರ ತಪ್ಪಿಸ್ಕೊಳಕ್ಕಾಗಲ್ಲ. ಅವ್ನು ಹೆಗ್ಲೇ ಇರಿದ್ರೆ ಇದು ನಾನು ಬೆತ್ತಟ್ಕೊಳಕ್ಕೆ ಹೇಳ್ತಾ ಇಲ್ಲ, ತಮಾಷೆಗೆ ರೇಗಿಸ್ತಾ ಇರ್ತಾರೆ. ಅಂದರೆ ನಾನು ಈ ಕ್ಷೇತ್ರದ ಜನತೆಯ ಋಣವನ್ನು ಏನಾದರೂ ಮಾಡಿ ತೀರಿಸಲೇಬೇಕು ಅಂತ ಉದ್ದೇಶದಿಂದ ಮತ್ತು ನನ್ನನ್ನು ಶಾಸಕರು ಮಾಡಿದಂಥ ನಮ್ಮ ಮುಖಂಡರುಗಳಿಗೆ, ರಾಜ್ಯ ಮಟ್ಟದ ನಾಯಕರುಗಳಿಗೆ ಯಾರೋ ಒಬ್ಬರು ಟಿಕೆಟ್ ಕೊಟ್ಟು ಅಲ್ಲಿ MLA ಆದ, ಅವ್ನು ಕೆಲಸ ಮಾಡಲಿಲ್ಲ, ಜನ ಸೇವೆ ಮಾಡಲಿಲ್ಲ ಅಂತಕ್ಕಂಥ ಅಪವಾದನೆಯನ್ನು ನಾನು ಒತ್ಕೋಬಾರ್ದು. ನನ್ನ ಕೆಲಸ ಕಾರ್ಯಗಳು ನಿಂತರೂ ಪರವಾಗಿಲ್ಲ, ಕ್ಷೇತ್ರದ ಜನತೆಯ ಕೆಲಸ ಕಾರ್ಯಗಳು ನಿಲ್ಲಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಆತ್ಮಸಾಕ್ಷಿಯಾಗಿ, ದೈವ ಸಾಕ್ಷಿಯಾಗಿ ನಾನು ನನ್ನ ಕ್ಷೇತ್ರದ ಜನತೆಯ ಋಣ ತೀರಿಸಬೇಕು ಅಂತ ಹೇಳಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದಕ್ಕೆ ಸಹಕಾರವನ್ನು MLC ರೇವಣ್ಣ ಅವರು ಸದಾ ನನ್ನ ಬೆನ್ನೆಲುಗಿದ್ದು ಮಾಡ್ತಾ ಇದ್ದಾರೆ. ಇವತ್ತು ಸುಮಾರು ಹಿಂದೆ ಮುಖ್ಯಮಂತ್ರಿಗಳು 869 ಕೋಟಿ, ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಬಂದು ಶಂಕುಸ್ಥಾಪನೆ ಮಾಡಿದಂಥ ಕಾಮಗಾರಿಗಳಿಗೆ ಇವತ್ತು ಭೂಮಿ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಕಳೆದ ಒಂದು ವಾರದಿಂದ ಪ್ರಾರಂಭ ಮಾಡಿದ್ದೇವೆ. ಇದರ ಮುಂದುವರಿದ ಭಾಗವಾಗಿ 31.5 ಕೋಟಿ ರೂಗಳ ವೆಚ್ಚದಲ್ಲಿ ಬೇಗೂರು ರಸ್ತೆಯನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಬೇಗೂರು ಕ್ರಾಸಿಂದ ತ್ಯಾಮೂರ್ವರೆಗೂ ಅದು 4 ಪಥದ ರಸ್ತೆಯಾಗಿ ಭೂಮಿ ಪೂಜೆಯನ್ನು ಸಹ ಮಾಡ್ತೇನೆ. ಅದಕ್ಕೆ ಅದ್ರ ಜೊತೆಯಲ್ಲಿ 300 ಕೋಟಿಯಲ್ಲಿ ಈ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ನೆಲಮಂಗಲ ತಾಲೂಕಿನ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸಲು ಸುಮಾರು 30 ವರ್ಷಗಳ ಕಾಲ ಆ ಕಾಮಗಾರಿ ಆದರೆ ವಿದ್ಯುತ್ನ ಸಮಸ್ಯೆ ಇರೋದಿಲ್ಲ. ರೈತರಿಗಿರ್ಬೋದು, ಮನೆಯಲ್ಲಿರ್ಬೋದು, ಪಂಪ್ಸೆಟ್ಗಳಿಗಿರ್ಬೋದು, ವೋಲ್ಟೇಜ್ನ ಸಮಸ್ಯೆನೇ ಬರೋದಿಲ್ಲ. ಅಂತ 300 ಕೋಟಿ ವೆಚ್ಚದ ಶಂಕುಸ್ಥಾಪನೆ ಈಗಾಗಲೇ 869 ಕೋಟಿ ರೂಗಳ ವೆಚ್ಚದಲ್ಲಿ ಏನು ಭೂಮಿ ಪೂಜೆ ಮಾಡಿದೋ ಅವತ್ತು ಶಂಕುಸ್ಥಾಪನೆ ಆಗಿತ್ತು. ಅದಕ್ಕೆ ಜಾರ್ಜ್ ಅವ್ರನ್ನ ಕರ್ಕೊಂಬಂದು ನಮ್ಮ ಕಾಂತಣ್ಣ ಅವರ ಮತ್ತು ರವಿಯಣ್ಣವರ ನೇತೃತ್ವದಲ್ಲಿ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಫೆಬ್ರವರಿ ತಿಂಗಳಲ್ಲಿ ಅದನ್ನು ಭೂಮಿ ಪೂಜೆ ಮಾಡಿ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಸಹ ಮುಂದಿನ ದಿನಗಳಲ್ಲಿ ನಾವು ಒಂದು 15-20 ದಿವಸದಲ್ಲಿ ಮಾಡ್ತೇನೆ ಅಂತ ಹೇಳ್ತಾ, ಇದಾದ ನಂತರ ಸುಮಾರು 350 ಕೋಟಿ ವೆಚ್ಚ ರೂಗಳಲ್ಲಿ 69 ಕೆರೆಗಳನ್ನು ತುಂಬಿಸ್ತಕ್ಕಂಥ ಕಾಮಗಾರಿಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಶಂಕುಸ್ಥಾಪನೆಯನ್ನು ಮಾಡಿದ್ರು. ಅದ್ರ ಭೂಮಿ ಪೂಜೆಯನ್ನು ಸಹ ಇನ್ನೊಂದು ತಿಂಗಳಲ್ಲಿ ಪ್ರಾರಂಭ ಮಾಡಿ ಆ ಕೆಲಸಕ್ಕೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ಇಟ್ಕೊಂಡಿದ್ದೇವೆ. ಇದಾದ ನಂತರ ಏನಿದೆ 869 ಕೋಟಿ ರೂಗಳ ನಾನು ಅಭಿವೃದ್ಧಿ ಕಾಮಗಾರಿಗಳನ್ನೇನು ಭೂಮಿ ಪೂಜೆ ಮಾಡಿಸ್ದೆ, ಅದರ ನಂತರ ಉಳಿದಂಥ 5-6 ತಿಂಗಳ ಅವಧಿಯಲ್ಲಿ 300ರಿಂದ 400 ಕೋಟಿ ವೆಚ್ಚದ ಹೊಸ ಯೋಜನೆಗಳನ್ನು ನಾನು
ಮಾಡಿಸ್ಕೊಂಡ್ಬಂದಿದ್ದೇನೆ. ಅದರಲ್ಲಿ ಆಸ್ಪತ್ರೆ ಇರ್ಬೋದು, ಈ ಕಡೆ ನಮ್ಮ ಮೋಟ್ಕನಹಳ್ಳಿ ಕಡೆ ರಸ್ತೆ ಇರ್ಬೋದು, ಕೆಪ್ಲಿನಹಳ್ಳಿ ರಸ್ತೆ ಇರ್ಬೋದು, ಮತ್ತೆ ಟೌನ್ ವ್ಯಾಪ್ತಿಗೆ ಹಲವಾರು ಇನ್ನೂ ಒಂದು 50-60 ಕೋಟಿ ರೂಗಳ ವಿಶೇಷ ಅನುದಾನವನ್ನು ಮಂಜೂರು ಮಾಡಿಸಿದ್ದೇನೆ. ಅಭಿವೃದ್ಧಿ ಅಂತಕ್ಕಂಥದ್ದು ನಾವು ಪೇಪರ್ ನೋಡಿದ್ರೆ ಸಾಕಾಗ್ತದೆ. ಪ್ರತಿನಿತ್ಯ ನಾವು ಯಾವುದೇ ಪೇಪರನ್ನು ನೋಡಿದ್ವಿ ಅಂತಂತಂದರೆ ನೆಲಮಂಗಲದ ಮೊದಲೆಲ್ಲ ಕಾರ್ಯಕ್ರಮಗಳೇ ಬರ್ತಿರಲಿಲ್ಲ. ಅದೊಂದು ಇದೊಂದು ಎಲ್ಲ ಒಂದೊಂದು ತಿಂಗಳಿಗೆ 2-3 ಕಾರ್ಯಕ್ರಮ ಅಂತಕ್ಕಂಥದ್ದು ಬರ್ತಾಯಿತ್ತು. ಒಂದು ಪೇಪರ್ ತೆಗೆದ್ರೆ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀವಿ ಅಭಿವೃದ್ಧಿಯ ಕಾರ್ಯಕ್ರಮಗಳು ಒಂದಲ್ಲ ಒಂದು ಗ್ರಾಮೀಣ ಭಾಗದಲ್ಲಾಗಿದೆ, ನಗರದಲ್ಲಾಗಿರ್ಬೋದು, ಒಂದೊಂದಲ್ಲ ಒಂದು ಶಂಕುಸ್ಥಾಪನೆ, ಒಂದು ಉದ್ಘಾಟನೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ರೆ ನಮಗೆಲ್ಲ ಬಹಳ ಸಂತೋಷ ಆಗಿದೆ. ರವಿಯವರು ಮಾತನಾಡ್ತಾ ಹೇಳ್ತಾರೆ, ಕರ್ನಾಟಕದಲ್ಲಿ ಬೆಂಗಳೂರು ಸಮೀಪದಲ್ಲಿ ಇರ್ತಕ್ಕಂಥ ನೆಲಮಂಗಲ ಭಾಳ ಹಿಂದುಳಿತವಾಗಿರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ಮತ್ತು ಕ್ಷೇತ್ರ ಆಗಿತ್ತು. ಇದಕ್ಕೆ 100 ಮಡಿ ಶಕ್ತಿ ತುಂಬಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ಶ್ರೀನಿವಾಸ್ ಅವರಿಗೆ ಟಿಕೆಟನ್ನು ಕೊಟ್ಟು ಎಲ್ಲರ ಆಶೀರ್ವಾದ ಫಲವಾಗಿ ಇವತ್ತು ನಮ್ಮ ನೆಲಮಂಗಲದ ಅಭಿವೃದ್ಧಿಯನ್ನು ನೋಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಆಗ್ತದೆ. ನಾನು ಯಾವಾಗಲೂ ಶ್ರೀನಿವಾಸ್ ಅವರು ಅವಾಗ ಫೋನ್ ಮಾಡ್ತಾ ಇರ್ತಾರೆ, ಮಾತನಾಡ್ತಾ ಇರ್ತಾರೆ, ಮಾತನಾಡಿದಾಗೆಲ್ಲ ಇದಾಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಿದಾಗ ಎಲ್ಲಿ ಮಾಡೋಕ್ಕೆ ಮೊದಲೆಲ್ಲ ನಾವು ನೋಡಿದಾಗ ಕಾರ್ಯಕ್ರಮಗಳೇ ಅಭಿವೃದ್ಧಿ ಕಾರ್ಯಕ್ರಮ ಬಹಳ ಕುಂಠಿತವಾಗಿತ್ತು. ಒಬ್ಬ ಉತ್ಸಾಹ ಯುವಕರಿಗೆ ನಾವೆಲ್ಲ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಪರಿವರ್ತನೆ ನಾವೇನನ್ನು ಮಾಡಬೇಕು, ಜನರ ಋಣವನ್ನು ತೀರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ 5 ವರ್ಷದಲ್ಲಿ ನೆಲಮಂಗಲ ಏನಿತ್ತು ಚಿತ್ರಣ ಅದನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಮಾತನ್ನು ಮನ ತೊಟ್ಟು ನಿರಂತರವಾಗಿ 24 ಗಂಟೆಗಳಲ್ಲಿ ಕ್ಷೇತ್ರದಲ್ಲಿ ಕನಿಷ್ಠ ಒಂದು 8 ಗಂಟೆಗಳ ಕಾಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಅನಂತರ ಇಲಾಖೆಯಲ್ಲಿ ಏನೇನು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಎಲ್ಲವನ್ನ ಸಂಪರ್ಕದಲ್ಲಿ ಇಟ್ಕೊಂಡು ಅವ್ರು ಮಾತನಾಡ್ತಿರ್ಬೇಕಂದ್ರೆ ಹೇಳ್ತಾ ಇದ್ರು. ನಮ್ಮೆಲ್ಲ ನಮ್ಮ ಕಾಂತರಾಜ್ ಅವರು ಹೇಳ್ತಾ ಇದ್ರು, ನಮ್ಮೆಲ್ಲ ಇಲ್ಲಿ ಬಂದಿರತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದವರು ಅಂತಕ್ಕಂಥದ್ದು. ಶ್ರೀನಿವಾಸ್ ಅವ್ರಿಗೆ ಪಕ್ಷ ಇಲ್ಲ ಬಿಡಿ, ಇವೆಲ್ಲ ಬರೀ ಕಾಂಗ್ರೆಸ್ ಪಕ್ಷ ಅಂತ ಅಂದ್ಕೊಂಡಿದ್ದೀರ. ಇಲ್ಲಿ ನೋಡಿದ್ರೆ ದಳದವರು ಅವರೇ, BJP ಅವರು ಅವರೇ, ಕಾಂಗ್ರೆಸ್ ಅವರು ಅವರೇ, ಪಕ್ಷಾತೀತವಾಗಿ ನಾಯಕರನ್ನು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು ಯಾರನ್ನು ಇಲ್ಲಿವರೆಗೂ ಒಪ್ಕೊಂಡವ್ರೆ ಅಂತಂದರೆ ಶ್ರೀನಿವಾಸ್ ಅವ್ರನ್ನ ಮಾತ್ರ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಹೇಳ್ತೀನಿ. ಇದು ಹೊರಗಂತ ಮಾತಂತಲ್ಲ, ಕೆಲಸ ಮಾಡೋರನ್ನ ಬೆಂತಡ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಆಗಿರೋದ್ರಿಂದ ಪಕ್ಷಾತೀತ ಮೊನ್ನೆ ಹೇಳ್ತಿದ್ದು ಒಂದು ಮಾತನಾಡ್ತಿರ್ಬೇಕಾದ್ರೆ ಈಗ ಮಾಡಬೇಕು ಶ್ರೀನಿವಾಸ್ ಏನು ಮಾಡೋದು ಅಂತಂತ ಅವ್ರ ಪಕ್ಷ ಬೇರೆ ಅಂತಕ್ಕಂಥದ್ದು ಯಾರೋ ಪಕ್ಕದಲ್ಲಿರೋರು ಹೇಳಿದ್ರು. ಅವಾಗ ಒಂದು ಮಾತು ಹೇಳಿದ್ರು, ಬುದ್ಧಿ ಪಕ್ಷ ಎಲ್ಲ ಮುಖ್ಯ, ಅವ್ರಿಗೆ ಕೆಲಸ ಆಗಬೇಕು, ಅವ್ರು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅವರಲ್ವ ಬೇರೆ ಕಾನ್ಸ್ಟಿಟ್ಯೂನ್ಸಿನ ಅಂತ ಕೇಳಿದ್ರು. ಅವ್ರು ಪಕ್ಷ ನಮ್ಮ ಪಕ್ಷ ಅಲ್ಲ ಅಂತ ಒಬ್ಬ ಕಾರ್ಯಕರ್ತ ಹೇಳಿದ್ರು. ಯಾವೂರವ್ರು ಅವರು ಅಂತ ಇದೇ ನಮ್ಮೂರವ್ರೆ, ನಮ್ಮ ಪಕ್ಕದವ್ರೆ ಅಂತ ಅಂತಾರೆ. ನೆಲಮಂಗಲದವ್ರಲ್ವ, ಮತ್ತು ಅವ್ರು ಕೆಲಸ ಮಾಡಿಕೊಡೋಣ ಅಂತಕ್ಕಂಥ ಮಾನಸಿಕತೆ ಇದೆಯಲ್ಲ, ಇದು ಭಾಳ ಎಲ್ಲ ಏನಾಗ್ಬಿಡ್ತದೆ ಅಂತ ಗೆದ್ಮೇಲೆ ನಮ್ಮ ಪಕ್ಷದವ್ರಿಗೆ ಅಷ್ಟೇ ಬೇರೆ ಇಲ್ಲ ಅಂತಕ್ಕಂಥದ್ದು ಐತೆ. ಆದರೆ ಪಕ್ಷಾತೀತವಾಗಿ ಎಲ್ಲ ಜಾತ್ಯತೀತವಾಗಿ ಎಲ್ಲರೂ ನಮ್ಮವರೇ ಅಂತಕ್ಕಂಥ ಭಾವನೆಯಿಂದ ಪ್ರತಿಯೊಂದು ಸಮಾಜಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಸಮಾಜಮುಖಿಯಾಗಿ ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಸಂತೋಷವಾಗಿರ್ತಕ್ಕಂಥದ್ದು. ಅದಕ್ಕೆ ನಾನು ರವಿಯವ್ರ ಹತ್ರ ಮಾತನಾಡ್ತಿರ್ಬೇಕಾದ್ರೆ ಕೇಳ್ತಾ ಇದ್ದೀನಿ, ಏನು ಬುದ್ಧಿ ಶ್ರೀನಿವಾಸ್ ಹೆಂಗೆ ಅಂತ. ಶ್ರೀನಿವಾಸ್ ಏನೋ ಚೆನ್ನಾಗಿ ಕೆಲಸ ಮಾಡ್ತಾವೆ, ಅದು ನೀವು ಹೆಚ್ಚಿಗೆ ಅನುದಾನ ಕೊಡಬೇಕು ನಮ್ಮ ಶಿವಕುಮಾರ್ ಅವ್ರಿಗೆ ಹೇಳಿರ್ತಕ್ಕಂಥ ಮಾತನ್ನು ಹೇಳಿದಾಗ ಎಲ್ಲ ಬುದ್ಧಿ ಮಾಡಿಸ್ತೀನಿ, ಮಾಡ್ತಾವ್ರೆ, ಸಾಹೇಬರು ಮಾಡ್ತಾವ್ರೆ, ಇನ್ನೂ ಹೆಚ್ಚು ಅನುದಾನವನ್ನು ಕೊಡಲಿ ಅಂತಕ್ಕಂಥದ್ದು ಹೇಳಿದಾಗ ಅವರು ಕೂಡ ಒಪ್ಪಿರ್ತಕ್ಕಂಥದ್ದು. ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ನೆಲಮಂಗಲದ ಅಭಿವೃದ್ಧಿ ಭಾಳ ವೇಗವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೂ ಶಕ್ತಿ ತುಂಬತಕ್ಕಂಥ ಕೆಲಸ ನಾವೆಲ್ಲ ಮುಂದಿನ ದಿವಸಗಳಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತು ವಿರಾಮ ಕೊಡ್ತಾನೆ. ಎಲ್ಲರಿಗೂ ಮಂಗಳವಾಗಲಿ. ಇವತ್ತು ನೆಲಮಂಗಲ ಚರಿತ್ರೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರಿಬೇಕು. ಕಾರಣ ಏನು ಅಂದರೆ ಬಹು ವರ್ಷಗಳ ಈ ಒಂದು ನೆನೆಗುದಿಗೆ ಬಿದ್ದಂಥ ಈ ಒಂದು ರಸ್ತೆ ಅಗಲೀಕರಣ. ಯಾಕಂದರೆ ತಾವೆಲ್ಲರೂ ಇಲ್ಲಿ ಸ್ಥಳೀಯರೇ, ನೀವು ನೋಡಿದ್ದೀರಾ ಎಷ್ಟು ವರ್ಷದಿಂದ ಈ ರಸ್ತೆಯಲ್ಲಿ ಅಪಘಾತಗಳಿರ್ಬೋದು, ಇನ್ನಿತರ ಯಾವುದೇ ರೀತಿಯಾದ ಅವ್ಯವಸ್ಥೆ ಇರ್ಬೋದು, ತುಂಬ ಇಲ್ಲಿ ನಡೀತಾ ಅವ್ಯವಸ್ಥೆಗಳಿತ್ತು. ಈ ಒಂದು ಇದನ್ನು ಅವರು ಸುಮಾರು 4 ತಿಂಗಳ ಹಿಂದೆಗಡೆ ಆವತ್ತಿನ ನಗರಸಭೆಯ ಎಲ್ಲ ಅಧ್ಯಕ್ಷರು, ಸದಸ್ಯರುಗಳು ಮತ್ತು ಅಧಿಕಾರಿಗಳ ಜೊತೆ ಪಾದಯಾತ್ರೆ ಮಾಡಿದ್ರು. ತಾವು ಎಲ್ಲ ನೋಡಿದ್ದೀರ. ಪಾದಯಾತ್ರೆ ಮಾಡಿ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಏನು ಗಡಿ ಇದೆ, ಆ ಗ್ರೆಗ್ಮೋರ್ ಅನ್ನೋ ಒಂದು ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿ ತನಕ ನಡೆದು ಇಷ್ಟೊಂದು ಅವ್ಯವಸ್ಥೆ ಆಗಿದೆ. ಇಷ್ಟೊಂದು ಅವ್ಯವಸ್ಥೆ ಆಗಿರೋ ರಸ್ತೆನ ನಾನು ತಕ್ಷಣವೇ ಕ್ರಮ ಕೈಗೊಂಡು ನಾನು ಈ ಒಂದು ರಸ್ತೆನ ಅಗಲೀಕರಣ ಮತ್ತು ಅಭಿವೃದ್ಧಿ ಎರಡೂ ಮಾಡ್ತೀನಿ ಅಂದ್ಬಿಟ್ಟು ಅವತ್ತೆಲ್ಲ ನೆಲಮಂಗಲ ಜನತೆಗೆ ಮಾತು ಕೊಟ್ಟಿದ್ರು. ಅದೇ ಪ್ರಕಾರ ನಿಮಗೆ ಗೊತ್ತಿದೆ, ಇವತ್ತು ವಿರೋಧ ಪಕ್ಷಗಳು ಅನುದಾನ ತೊಗೊಂಬರಲ್ಲ, ಅನುದಾನ ಇಲ್ಲ,
ಗ್ಯಾರಂಟಿಗಳಿಗೆ ಅಂತ ಹೇಳ್ತಾರೆ. ಆದರೆ ಇವಕ್ಕೆಲ್ಲ ಮಸಿ ಬಳದಂಗೆ ಅವ್ರು ಬಳದು ಅವರು ಖುದ್ದಾಗಿ ಹಗಲಿರುಳು ಶ್ರಮಿಸಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಹಾಗೂ ನಮ್ಮ ಮಾಜಿ ನಮ್ಮ ಎಂ ಪಿ ಅವರಾದಂಥ ಸುರೇಶ್ ಅಣ್ಣವರು, ನಮ್ಮ MLC ಅವರಾದಂಥ ರವಿ ಅಣ್ಣನವರು ಮತ್ತು ಕಾಂತರಾಜ್ ಅವರು ಇವರೆಲ್ಲರ ಮಾರ್ಗದರ್ಶನದಲ್ಲಿ ಮತ್ತು ಬೆಂಬಲದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 18 ಕೋಟಿ ರೂಗಳನ್ನ ತೊಗೊಂಬಂದು ಇವತ್ತು ಈ ಕಾರ್ಯಕ್ರಮದ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಈ ಒಂದು ಸಮಯದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಪರಮ ಪೂಜ್ಯ ಬಸವಣ್ಣದೇವರ ಮಠದ ಸ್ವಾಮೀಜಿಗಳು ಇರ್ಬೋದು, ಹಾಗೂ ಗದ್ಗೆ ಮಠದ ಸ್ವಾಮೀಜಿಗಳು ಇರ್ಬೋದು, ಇವರಿಬ್ಬರು ತಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು. ಇದು ನಿಜಕ್ಕೂ ಯಾಕಂದರೆ ಇಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಹೆಲ್ಪ್ ಆಗೋಕ್ಕಿಂತ ಜಾಸ್ತಿ ಯಲಹಂಕ ಕ್ಷೇತ್ರಕ್ಕೆ ಹೆಲ್ಪ್ ಆಗುತ್ತೆ. ಯಲಹಂಕ ಕ್ಷೇತ್ರದ ಶಾಸಕರು ಈ ಹಿಂದೆ ಅವರೇ ಪಕ್ಷದ ಅಧಿಕಾರ ಇದ್ರೂ ಸಹ ಈ ಒಂದು ರಸ್ತೆನ ನಾಮಪತ್ರ ಮಾಡೋಕ್ಕಾಗಲಿಲ್ಲ. ಆದರೆ ಅದು ಬೇರೆ 3 ಸಾರಿ ಅವರು MLA ಆಗಿದ್ರು ಸಹ ಅಷ್ಟೊಂದು ಯಡಿಯೂರಪ್ಪನವ್ರಿಗೂ ಇರ್ಬೋದು, ಬೊಮ್ಮಾಯಿನವ್ರು ಇರ್ಬೋದು, ಇವರಿಗೆಲ್ಲ ನಿಕಟವರ್ತಿಗಳಾಗಿದ್ರು ಸಹ ಅವರು ರಸ್ತೆ ಅಗಲೀಕರಣ ಮಾಡೋಕ್ಕಾಗಲಿಲ್ಲ. ಆದರೆ ನಮ್ಮ ಜನಪ್ರಿಯ ಶಾಸಕರಾದಂಥ ಶೀಲಣ್ಣವರು ಕೇವಲ 18 ತಿಂಗಳಲ್ಲಿ ಈ ಒಂದು ರಸ್ತೆಯನ್ನು ಅಗಲೀಕರಣಕ್ಕೆ ತುಂಬ ಶ್ರಮವಹಿಸಿ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರ ಪರವಾಗಿ, ಅದರಲ್ಲೂ ವಿಶೇಷವಾಗಿ ನೆಲಮಂಗಲ ನಗರಸಭೆ ಎಲ್ಲ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸಹ ಇವತ್ತು ಯಾಕಂದರೆ ಅಲ್ಲಿ ಆ ಮಠದಲ್ಲಿ ತುಂಬ ಬಡ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಯಾಕಂದರೆ ನಾವು ಯಾವುದೇ ರಾಜಕೀಯ ವ್ಯಕ್ತಿಗಳಿರ್ಬೋದು, ಯಾವುದೇ ಪಕ್ಷದ ವ್ಯಕ್ತಿಗಳಿರ್ಬೋದು, ಬುದ್ಧಿಯವರ ಹತ್ರ ಹೋಗಿ ಬುದ್ಧಿಯವರೇ ಹಿಂಗೆ ಅವರು ಬಡವರು, ಅವರಿಗೆ ತುಂಬ ಸಹಾಯ ಹಣದ ಕೊರತೆ ಇದೆ, ಅವ್ರಿಗೆ ದಯವಿಟ್ಟು ಸೀಟ್ ಕೊಡಿ ಅಂದರೆ ಆಯಿತು ಹೋಗು ಫ್ರೀಯಾಗೆ ಕೊಡ್ತೀನಿ ಅಂದ್ಬಿಟ್ಟು ಈ ರೀತಿ ಅವರು ಜನಪರ ಕಾಳಜಿ ಉಳ್ಳ ಒಂದು ಅವರು ಇಲ್ಲಿ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅದರಿಂದ ನಮ್ಮ ಸನ್ಮಾನ್ಯ ಶಾಸಕರು ಆ ಒಂದು ಆವರಣನ ನೋಡಿದಾಗ ಬಡ ಮಕ್ಕಳುಗಳು ಓಡಾಡೋವಂಥ ಒಂದು ಆವರಣ, ಜೊತೆಗೆ ನಡೆದಾಡೋ ಒಂದು ದೇವರು ಅಂತ ಏನು ಈ ಸಮಯದಲ್ಲಿ ನಾವು ಹೇಳ್ಕೊತೀವಿ, ಸನ್ಮಾನ್ಯ ಶ್ರೀ ಸಿದ್ಧಗಂಗಾ ಸ್ವಾಮಿಗಳು ಅವರು ಇಲ್ಲೆಲ್ಲ ಬರ್ತಾ ಇದ್ದಿದ್ದೊಂದು ಸಾನ್ನಿಧ್ಯದಲ್ಲಿ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಈ ರೀತಿ ಮಣ್ಣಲ್ಲಿ ಕುಡಿರಬಾರ್ದು, ಕಚ್ಚಾ ರಸ್ತೆ ಆಗೋದು ಬೇಡ, ತತ್ಕ್ಷಣವೇ ನಾನು ಕಾಂಕ್ರೀಟ್ ರಸ್ತೆ ನಿರ್ವಹಣೆ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲಿ ಕಾಂಕ್ರೀಟ್ ಕಾಮಗಾರಿನೂ ಸಹ ಈ ದಿನ ಕಾಮಗಾರಿನ ಶಂಕುಸ್ಥಾಪನೆ ಮಾಡಿದ್ದಾರೆ. ಇವೆರಡೂ ಕಾಮಗಾರಿಗಳು ಅತಿ ಯಶಸ್ವಿಯಾಗಿ ಈ ದಿನ ಶಂಕುಸ್ಥಾಪನೆ ನಡೆದಿದೆ. ಹಿಂದೇನೆ ಇದರ ಕಾಮಗಾರಿನೂ ಸಹ ನಡೆದು ಅತಿ ಶೀಘ್ರದಲ್ಲಿ ಇದು ಪೂರ್ಣಗೊಳ್ಳುತ್ತೆ. ಧನ್ಯವಾದ.